ರಾಮನಗರ ನಗರಸಭೆ ವತಿಯಿಂದ ಈ ಭಾಗದ ನಾಗರಿಕರು ನಮ್ಮ ರಾಜ ಕೆಂಪೇಗೌಡ ಬಡಾವಣೆಯ ನಾಗರಿಕರೆಲ್ಲರೂ ಕೂಡ ಇದೊಂದು ಪ್ರಮುಖ ಲಿಂಕ್ ರಸ್ತೆ ಭಾಳ ಅಸ್ವಸ್ಥವಾಗಿದೆ, ಸ್ವಲ್ಪ ಓಡಾಡೋಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಭಾಳ ದಿನಗಳಿಂದ ಈ ಭಾಗದ ನಗರಸಭಾ ಸದಸ್ಯರು ಮಂಜು ಅವರು, ನಮ್ಮ BDC ಬ್ಯಾಂಕ್ನ ನಿರ್ದೇಶಕರಾದ ಮಂಜು ಅವರು, ನಮ್ಮ KDB ಮೆಂಬರ್ ಅದರ ಪುಟ್ಟಣ್ಣ ಮತ್ತು ಎಲ್ಲ ನಾಗರಿಕರು ಭಾಳ ಒತ್ತಡ ಮಾಡ್ತಾಯಿದ್ರು. ಇದೊಂದು ಪ್ರಮುಖವಾದಂಥ ಲಿಂಕ್ ರಸ್ತೆ. ಇಲ್ಲಿ ಇನ್ನೂ 3-4 ರಸ್ತೆಗಳಿದ್ದಾವೆ. ಈ ಭಾಗಕ್ಕೆ ಇಲ್ಲಿ ಸ್ವಲ್ಪ ಓಡಾಡೋದಕ್ಕೆ ತೊಂದರೆ ಆಗ್ತಾಯಿದೆ, ಹಳ್ಳ ಗುಂಡಿಗಳು ಬಿದ್ದಿದ್ದಾವೆ, ರಸ್ತೆ ಕೆಟ್ಟೋಗಿದೆ ಅಂಥೇಳಿ ಅದಕ್ಕೆ ನಾವು ಒಂದು ಪ್ರಮುಖವಾದಂಥ ಲಿಂಕ್ ರಸ್ತೆ ಆಗಿರೋದ್ರಿಂದ ಈಗ ನಗರಸಭೆ ನಿಧಿಯಿಂದ ಸುಮಾರು 25 ಲಕ್ಷ ರೂಪಾಯಿಯಷ್ಟು, 23-24 ಲಕ್ಷ ರೂಪಾಯಿನಷ್ಟು ಒಂದು ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತಿದ್ವಿ. ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ರಾಮನಗರ ನಗರಸಭೆಯ ಎಲ್ಲ ವಾರ್ಡ್ಗಳಲ್ಲೂ ನಾವು ಆದ್ಯತೆ ಮೇರೆಗೆ ಎಲ್ಲೆಲ್ಲಿ ಅತ್ಯವಶ್ಯಕತೆ ಇದೆಯೋ ಅಲ್ಲಿ ನಾವು UADFನಲ್ಲಿ ನಗರೋತ್ಥಾನದಲ್ಲಿ ಬಿಟ್ಟೋಗಿರ್ತಕ್ಕಂಥ ಕೆಲಸಗಳನ್ನು ಆದ್ಯತೆ ಮೇರೆಗೆ ಅತಿ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಗರಸಭಾ ನಿಧಿಯಿಂದ ನಮ್ಮ ಈ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಭಾಗದ ನಾಗರಿಕರಿಗೆ ನಾವು ಆದಷ್ಟು ಒಂದು ನ್ಯಾಯ ಒದಗಿಸ್ತಕ್ಕಂಥ, ಒಂದು ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಆಮೇಲೆ ಇನ್ನೂ ನಮಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ನೀಗಿಸ್ತಕ್ಕಂಥ ಅವಶ್ಯಕತೆ ಇದೆ. ಆದರೂ ಇನ್ನೂ ಹೆಚ್ಚಿನ ಸ್ಕೀಮ್ಗಳಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ನಾವು ಒಂದು ಮಾದರಿ ನಗರವನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ನಿರೀಕ್ಷೆ ನಮ್ಮ ಜನರುಗಳಲ್ಲೂ ಇದೆ. ನಾವು ಕೂಡ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಹಂತವಾಗಿ ನಾವೆಲ್ಲ ನಗರಸಭೆಯ ಆದಷ್ಟು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಗಿಸೋನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ನಗರಸಭಾ ಸದಸ್ಯರು, ರಾಮನಗರ ನಗರಸಭೆಯ ಎಲ್ಲ ನಗರಸಭಾ ಸದಸ್ಯರು ಕೂಡ ಈ ಒಂದು ಪ್ರಯತ್ನಕ್ಕೆ ಎಲ್ಲ ಪಕ್ಷಾತೀತವಾಗಿ ಒಂದು ಸಹಕಾರವನ್ನು ಕೊಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇನೆ. ನಾವು ಇನ್ನೂ ಹೆಚ್ಚಿನ ಅನುದಾನದ ನಿರೀಕ್ಷೆಯಲ್ಲಿದ್ದೀವಿ. ಮುಖ್ಯಮಂತ್ರಿಗಳು ನಮ್ಗೆ ಅವಕಾಶ ಸಿಕ್ಕಿದಾಗ ನಾವು ಒಳ್ಳೆಯ ಕೆಲಸ ಮಾಡೋಣ ಅಂತ ಇಲ್ಲಿಂದ ಹೇಳ್ತಾಯಿದ್ರು. ಈಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಜನರ ಒಂದು ಆಸೆ ನಿರೀಕ್ಷೆ ಏನಿತ್ತೋ ಅದ್ರ ಪ್ರಕಾರ ಇವತ್ತು ಆಗಿದ್ದಾರೆ. ಈಗ ಅವರು ರಾಮನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ಆಶೀರ್ವಾದ ಮಾಡ್ತಾರೆ ಮತ್ತು ಅವರು ಕಾರ್ಯತತ್ಪರರಾಗ್ತಾರೆ ಅಂತೇಳಿ ಆಶಿಸ್ತಾ ಆಶೆಯನ್ನು ನಮ್ಮ ನಗರದ ಜನತೆ ಕೂಡ ಇಟ್ಕೊಂಡಿದ್ದಾರೆ. ನಾವು ಕೂಡ ಇಟ್ಕೊಂಡಿದ್ದೀವಿ. ಅದು ಆಗ್ತದೆ ಅನ್ನೋ ಭರವಸೆ ನಮಗೆ.